ಪ್ರತಿ ಪ್ರೇಮಿಗಳಿಗೂ ಗುರಿ ತೋರುವ ದಾರಿಲಿ ನಾವು ನಡೆವ ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು ಎಲ್ಲ ಎಲ್ಲಿ ಮೀರಿದಾಗಲೂ ಪಯಣ ನಿಲ್ಲದು ಕರಿಬೆಚ್ಚಿದ ನವಿಲಾಗುವೆ ನೀ ಬಂದರೆ ಎದುರಿಗೆ ಗಡಿಪಾರಿನ ಸಜೆ ನೀಡುವೆ ನೀ ಇಲ್ಲದ ಕನಸಿಗೆ ಎದೆಯೊಳಗೆ ನಿನ್ನನ್ನು ಮಲಗಿಸಿ ಲಾಲಿನ ಹಾಡುತ್ತಿರುವೆ ಎದೆ ಬಡಿತ ನಿದಿರೆಯನ್ನು ತಡೆದರೆ ಉಸಿರಾಟವನ್ನೇ ಬಿಡುವೆ ಎಂದು ನಾನಿರುವೆ ಜೊತೆ ಜೊತೆಯಲಿ ಜೊತೆ ಜೊತೆಯಲಿ ಎಂದು ಎಂದೆಂದು ಜೊತೆ ಜೊತೆಯಲಿ ಜೊತೆ ಜೊತೆಯಲಿ ವಾವ್, ನೈಸ್ ಪ್ಲೇಸ್ ಹರ್ಷ. ನಾನು ಹೇಳಿಲ್ವಾ ಮಾನ್ಸಿ ನಿನ್ಗೆ ಇಷ್ಟ ಆಗುತ್ತೆ ಅಂತ. ಹರ್ಷ, ನಾನು ಬರೀ ಪ್ಲೇಸ್ ಬಗ್ಗೆ ಮಾತಾಡ್ತಿರೋದಷ್ಟೇ. ನೀನ್ ಜಾಸ್ತಿ ಐಡಿಯಾಸ್ ಎಲ್ಲ ಹುಡ್ಕಕ್ ಹೋಗ್ಬೇಡ. ಕಮಾನ್ ಮಾನ್ಸಿ, ಹರ್ಷನ್ಗೆ ಹೋಗಿ ಹೋಗಿ ಐಡಿಯಾಸ್ ಇಟ್ಕೋಬೇಡ ಅಂದ್ರೆ ಹೇಗೆ? ನಾವು ಒಂಥರ ಈ ಐಡಿಯಾ ಐರಾವತ ಇದ್ದಂಗೆ. ಮಾನ್ಸಿ, ಜಸ್ಟ್ ಇಮ್ಯಾಜಿನ್, ಈ ತರ ಒಂದು ಜಾಗದಲ್ಲಿ ಒಂದು ಸಣ್ಣ ಗುಡಿಸಲು ಕಟ್ಕೊಂಡು ಆ ಗುಡಿಸಲು ಮುಂದೆ ಒಂದು ದೊಡ್ಡ ತೊಟ್ಟಿ, ನಾವಿಬ್ರು ವ್ಯವಸಾಯ ಮಾಡ್ತಾ ಇದೀವಿ. ಹೇಗಿರುತ್ತೆ? ಜಸ್ಟ್ ಇಮ್ಯಾಜಿನ್. ಅಂದ್ರೆ ಈಗಿರೋ ರಾಜನಂದಿನಿ ವಿಲಾಸನ ನಿಮ್ ದಾದಾಗೆ ಬಿಟ್ಕೊಡೋ ಪ್ಲಾನ್ ಅಲ್ಲಿ ಏನಾದ್ರು ಇದೆಯಾ ಹರ್ಷ? ಮಾನ್ಸಿ, ನಾನು ಏನೋ ಒಂದು ಹೇಳಿದ್ರೆ ನೀನ್ ಬೇರೆನೋ ಅರ್ಥ ಮಾಡ್ಕೊಂತೀಯ. ಆಯ್ತು ಬಿಡು, ಅದ್ರ ಬಗ್ಗೆ ಮಾತಾಡೋದು ಬೇಡ. ಓ, ಇಷ್ಟ ಬೇಗ ನಮ್ಮ ಐರಾವತ ಸೈಲೆಂಟ್ ಆಗೋಯ್ತಾ? ಮತ್ತೆ ಏನ್ ಹೇಳಿದ್ರು ದಾದಾ ನಿನಗೆ ನಾನು ಬ್ರೋಯಿನ್ ಲೋ ಬಗ್ಗೆ ಮಾತಾಡ್ತೀನಿ ಅನ್ನೋದು ಮಾತ್ರ ಗೊತ್ತಾಗತ್ತೆ, ಆದ್ರೆ ಅದ್ರ ಹಿಂದೆ ಇರೋ ನಿಜವಾದ ಉದ್ದೇಶ ನಮ್ ಜೀವನದ ಬಗ್ಗೆ ಅನ್ನೋದು ಮಾತ್ರ ಅರ್ಥ ಆಗಲ್ಲ ಅಲ್ಲ ನಿಂಗೆ? ಸಿ ಹರ್ಷ, ನೀನ್ ಗುಡಿಸ್ಲಾದ್ರೂ ಕಟ್ಟು, ಅರಮನೆ ಆದ್ರೂ ಕಟ್ಟು, ನನಗೆ ನನ್ನ ಗಂಡನ ಜೊತೆ ಪ್ರೈವಸಿ ಬೇಕು ಅಷ್ಟೇ. ಆ ಮನೇಲಿ ನಾನೇ ರಾಣಿ ಆಗಿರ್ಬೇಕು. ಇನ್ನೊಬ್ರು ಮನೇಲಿ ಅಥವಾ ಇನ್ನೊಬ್ರು ಹತ್ರ ಪರ್ಮಿಷನ್ ತಗೊಂಡ್ ಮಾಡೋ ಜೀವನ ನನಗ್ ಬೇಡ ಹರ್ಷ. ಅಲೋ, ಎಕ್ಸ್ಕ್ಯೂಸ್ ಮೀ, ಯಾರ್ ಪರ್ಮಿಷನ್ ತಕೊಂಡ್ ಒಳಗ್ ಬಂದ್ರಿ? ಎಕ್ಸ್ಕ್ಯೂಸ್ ಮೀ, ಅದ್ನೇ ನಾನು ಹೇಳಿದ್ದು. ನಮ್ ತೋಟದೊಳಗ್ ಬರಕ್ಕೆ ಯಾರ್ ಪರ್ಮಿಷನ್ ತಕ ಬಂದ್ರಿ? ಮಿಸ್ಟರ್ ನಂಜುಂಡ ಹತ್ರ ಮಾತಾಡಿದ್ದೆ, ಅವರೇ ನಮ್ಗೆ ಲೊಕೇಶನ್ ಕಳಿಸಿದ್ರು. ನಂಜುಂಡನ? ಹಾ. ಅವನ್ ಯಾಕೆ ಕಳಿಸ್ತಾ? ಬೈ ದ ವೇ, ಐ ಎಮ್ ಹರ್ಷ, ವರ್ಧನ್ ಗ್ರೂಪ್ ಆಫ್. ಇರ್ಲಿ ನಾವ್ ಯಾರಿಗೂ ಕೈ ಕೊಡೋಕಿಲ್ಲ. ಮ್ಯಾಟ್ರಿ ಹೇಳಿ. ನಾನು ಸಾಯಿಲ್ ಟೆಸ್ಟ್ ಮಾಡೋಣ ಅಂತ ಬಂದಿರೋದು. ನಮ್ಮ ಅಣ್ಣನ್ ಕೇಳ್ದೆ ಇಲ್ಲೇನು ಮಾಡಂಗಿಲ್ಲ. ಯಾರ್ ನಿಮ್ಮಣ್ಣ? ಅವ್ರ ಜಾಗಕ್ಕೆ ಬಂದು ಅವ್ರನ್ನ ಯಾರು ಅಂತ ಕೇಳ್ತಿದ್ದೀರಲ್ಲ. ಬತ್ತರ್ ತಡೀರಿ, ಒಸಿ ಪಕ್ಕ ಹೋಗಿ ನೆರಳಾಗಿ ನಿಂತ್ಕೊಳ್ಳಿ. ನಂಗೆ ಆ ಕಡೆ ಒಸಿ ಕ್ಯಾಮೆ ಐತೆ, ಮುಗಿಸ್ಕೊ ಬತ್ತೀನಿ. ಎಷ್ಟೊತ್ತಾಗುತ್ತೆ ಅವ್ರು ಬರೋದು? ಬಿಸಿಲು ಗಾಳಿ ಮಳೆಗೆಲ್ಲ ಟೈಮ್ ಹೇಳೋಕಾಯ್ತದ? ಹಂಗೆ ನಮ್ಮ ಅಣ್ಣನುವೆ ಬುಲೆಟ್ ಮ್ಯಾಕ್ ಕುತ್ಕೊಂಡು ಕಿಕ್ಕರ್ ಹೊಡೆದ್ರೆ 5 ನಿಮಿಷ. ಎನಿ ಟೈಮ್ ಬರ್ಬೋದು, ಕಾಯ್ತಾ ಇರಿ. ಎಷ್ಟ್ ಆಟಿಟ್ಯೂಡ್ ಹರ್ಷ ಇವನ್ಗೆ. ಇವನೇ ಹಿಂಗಂದ್ರೆ ಇನ್ ಇವ್ರ ಅಣ್ಣಂಗೆ ನೆಕ್ಸ್ಟ್ ದಿಮಾಕಿರ್ಬೋದು. ಲೆಟ್ಸ್ ನಾಟ್ ಟೇಕ್ ರಿಸ್ಕ್ ಹರ್ಷ, ಬಾ ನಾವಿಲ್ಲಿಂದ ಹೊರಟ್ಬೋಣ. ನೋ ವೆಯ್ಟ್ ಮಾನ್ಸಿ, ಅವರು ಹಳ್ಳಿ ಜನ ಹೀಗೆ ಮಾತಾಡೋದು, ಬಟ್ ಆಕ್ಚುಲಿ ದೇ ಆರ್ ವೆರಿ ಸ್ವೀಟ್ ಪೀಪಲ್. ಇನ್ನು ಎಷ್ಟು ಏಜಸ್ ಇದನ್ನೇ ಹೇಳ್ತೀರಾ? ಅರೇ ನಿಜವಾಗ್ಲು ಈಗ ನೋಡು, ಅವನು ಅಧಿಕಾರದಲ್ಲಿ ಮಾತಾಡದೆ ಹೊರತು ಇಲ್ಲಿಂದ ಹೋಗು ಅಂತ ಹೇಳಿಲ್ಲ ತಾನೆ, ನೆರಳಲ್ಲಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ತಾನೆ. ಅದೇ ನಾವು ಸಿಟಿಯಲ್ಲಿ ಇದ್ದಿದ್ರೆ ಹೀಗಾಗ್ತಿತ್ತಾ? ಜಾಗ ಖಾಲಿ ಮಾಡುವಂತಿದ್ರು. ಅಲ್ಲ, ಕೋವಿಡ್ ಟೈಮಲ್ಲಿ ಹ್ಯಾಂಡ್ ಶೇಕ್ ಮಾಡಬಾರದು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನನಗೂ ಆಶ್ಚರ್ಯ ಆಗ್ತದೆ. ಇವನೇ ಹೀಗಿದ್ದಾನೆ ಅಂದ್ಮೇಲೆ ಇವ್ರ ಅಣ್ಣ ಹೇಗಿರ್ತಾನೆ?
ರಮಣ 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 ವಾಟ್ ಹ್ಯಾಪನ್? ಏನಾಯ್ತು? ಇದೆಂತ ಪೊಲೀಸ್ ಇವರು? ಸಡನ್ ಆಗಿ ರೋಡಲ್ಲಿ ಸಿಕ್ಕಿದ್ರು, ಫೋಟೋ ತೋರಿಸಿ ಯಾರಂತ ಕೇಳಿದ್ರು, ಸ್ಟೇಷನ್ ನಡಿ ಅಂದು ಏನೋ ಕೆಲ್ಸ ಬಂತು ಅಂತ ನಾನು ಒಬ್ಳಿಗೆ ಬರಕ್ ಹೇಳಿದಾರಲ್ಲ. ಅಕಸ್ಮಾತ್ ನಾನು ಸ್ಟೇಷನ್ಗೆ ಹೋಗ್ದೆ ಮನೆಗೆ ಹೋಗ್ಬಿಟ್ರೆ? ಹಲೋ. ಏನಮ್ಮ ಸ್ಟೇಷನ್ಗೆ ಬರ್ತಿದ್ಯಾ ತಾನೆ? ಹಾಂ ಸರ್, ಬರ್ತಿದ್ದೀನಿ. ಪಾಪ ಹುಡುಗಿ ಬೈಕ್ನಲ್ಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಬಂದ್ರೆ ಯಾರಾದ್ರೂ ತಪ್ಪು ತಿಳ್ಕೊತಾರೆ ಅಂತ ನಿನ್ನ ಬಾ ಅಂತ ಹೇಳಿದೆ. ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಮನೆ ಕಡೆ ಹೊರಟ್ರೆ ಮನೆ ಮುಂದೆ ಜೀಪ್ ಬರುತ್ತೆ. ಹುಷಾರ್, ಬೇಗ ಹೊರಟು ಬಾ. ಇಲ್ಲ ಸರ್, ಇನ್ನೊಂದು 10 ನಿಮಿಷ ಬರ್ತಿದ್ದೀನಿ. ಒಳ್ಳೆ ಪೊಲೀಸ್ ಸವಾಸ ಆಯ್ತಲ್ಲ. ಎಲ್ಲ ಈ ಅನುವಿಂದ. ಅದೇನು ಎಡವಟ್ಟಾಯ್ತೋ ಗೊತ್ತೇ ಆಗ್ತಿಲ್ಲ. ಇವಾಗ ಯಾರಪ್ಪ? ಅಮ್ಮ. ಈ ಅನುನ ಬಿಟ್ಟು ಮಿಕ್ತವ್ರೆಲ್ಲರೂ ಫೋನ್ ಮಾಡ್ತಿದ್ದಾರೆ. ಹಲೋ, ಹೇಳಮ್ಮ. ಏನೇ ಹೇಳಮ್ಮ, ಎಷ್ಟೊತ್ತಿಗೆ ಹೋದೋಳು ನೀನು? ಅದೇನೋ ಜೆರಾಕ್ಸ್ ತರ್ತೀನಿ ಅಂತ ಹೇಳ್ಬಿಟ್ಟು ಹೋದೋಳು ಎಲ್ಲೇ ಇದೆಯಾ ಇಷ್ಟೊತ್ತಾದ್ರು? ಯಾಕೆ ಕೂಗಾಡ್ತಿದ್ಯಾ? ನೀ ನನ್ ಜೊತೆ ಇರ್ಬೇಕಿತ್ತು, ಅವಾಗ ಗೊತ್ತಾಗ್ತಿತ್ತು ನಿನ್ಗೆ. ಏನ್ ಗೊತ್ತಾಗದಲ್ಲಿ? ಆ ಅನು ಜೊತೆ ಸೇರ್ಕೊಂಡು ಊರೂರ್ ಸುತ್ತೋದು, ಫೋನ್ ನಲ್ಲಿ ಪಿಕ್ಚರ್ ನೋಡೋದು, ಮನೆ ಕೆಲ್ಸ ಹೇಳಿದ್ರೆ ಮಾತ್ರ ಓಡೋಗೋದು, ಇದೇ ಆಯ್ತು ನಿಂದು. ಅಮ್ಮ, ಇನ್ನಿನ್ ಏನೇ ಹೇಳಿದ್ರು ನಾನ್ ಕೇಳೋದಿಲ್ಲ. ಇನ್ 5 ನಿಮಿಷದಲ್ಲಿ ನೀನ್ ಮನೆಯಲ್ಲಿ ಇರ್ಬೇಕು ಅಷ್ಟೇ. 5 ನಿಮಿಷದಲ್ಲಿ ನನ್ ಮನೇಲಿದ್ರೆ 10 ನಿಮಿಷಕ್ಕೆ ಪೊಲೀಸ್ ಜೀಪು ಮನೆ ಮುಂದೆ ಬಂದ್ ನಿಂತಿರುತ್ತೆ. ಪರವಾಗಿಲ್ವಾ? ಏನು ಪೊಲೀಸ್ ಜೀಪಾ? ಏನೇ ಹೇಳ್ತಾ ಇದೀಯಾ? ನಾನಿವಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೀನಮ್ಮ. ಏನೇ ಮಾಡ್ದೆ ಅಂತದ್ದು? ಮಾಸ್ಕ್ ಹಾಕೊಂಡು ಓಡಾಡ್ತಿಲ್ಲ ಅಂತ ಪೊಲೀಸ್ ಏನಾದ್ರು ಹಿಡಿದ್ರ ನಿನ್ನ? ದೇವ್ರೇ. ಅದಲ್ಲ ಅಮ್ಮ. ಮತ್ತೆ ಅಯ್ಯೋ ದೇವ್ರೇ, ಬೇಡದಿರೋ ಉಸಾ ಬರೀಲಿ, ನಮ್ಮ ಅಣ್ಣ ಮಾತ್ರ ಸಿಕ್ಕಾಕೋತಾರೆ ಅನ್ಕೊಂಡೆ. ಈಗ ಇವಳು ಬೇರೆನಾ? ಎಲ್ಲ ಬಂದ್ ಹೇಳ್ತೀನಿ, ಇವಾಗ ಫೋನ್ ಇಡು. ಅಣ್ಣ 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 ಲೈ 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 ಅಯ್ಯ ಬಡ್ಡೆ ತದ್ದೆ. ನಾನ್ ತೋಟಕ್ಕೆ ಬರ್ತಾ ಇವ್ನಿ ಅಂತ ಇಡೀ ಊರಿಗೆ ಗೊತ್ತಾಗಬೇಕೇನ್ಲ? ಅದ್ಯಾಕ್ಲ ಹಂಗ್ ಬಡ್ಕತಾ ಇದ್ಯಾ? ಅಲ್ಲಿ ಲೇ ಅಲ್ಲೇನ್ಲ? ಅದ್ಯಾಕ್ಲ ಯಾರೋ ಕುತ್ಕೆ ಮೇಲೆ ಕುಂತ್ಕೊಂಡಂಗ್ ಬಡ್ಕತಾ ಇದ್ಯಾ? ಏನಾಯ್ತಲ್ಲ ನಿಂಗೆ? ಎಣ್ಣ ತೆರಿಗೆ ನಾನು ಹಿಂಗೆ ಬುಲೆಟ್ ತಿರುಗಿಸ್ಕೊಂಡು ಹೊಂಟೋಗ್ಬಿಡ್ತೀನಮ್ಮಕ್ಕೆ. ನೋಡು, ನಾನು ಲಗ್ನ ಆದ್ರೂ ಬ್ರಹ್ಮಚರ್ನಯ, ಏಕಪತ್ನಿ ವ್ರತಸ್ಥಾಕಲ್ಲ. ಸದ್ಯಕ್ಕೆ ಓಡ್ ಬಂದು ಹೇಳ್ದೆ, ಅಲ್ಲಿ ಹೆಂಗಸರಲ್ಲ ಓದ್ಬೇಕಾರೆ ಆಮ್ಯಾಗ ಬರ್ತೀನಿ. ಅಣ್ಣ ಅಣ್ಣ ನಿಂತ್ ಕಣ. ಲೇ ಏನ್ಲ ನಿಂದು? ಅಲ್ಲಿ ಹೆಣ ಬಿದ್ದೈತೆ ಕಣ. ಲೇ ಮಂಜ, ಕೆಲಸ ಸ್ಯಾನೆ ಐತೆ ಅಂತ ನಂಗೂ ಗೊತ್ತು, ಅದಕ್ಕೆ ಹಿಂಗೆ ಹೆಣ ಬಿದ್ದೈತೆ ಅಂತ ಹೇಳ್ತಾರಲ್ಲ. ಅಯ್ಯ ನಿಮ್ಮಕ್ಕೆ ಒಂದ್ ಕ್ಷಣ ಹಂಗೆ ಇದೆ ದಿಬಿಕ್ ಅಂದ್ಬಿಡ್ತು. ಅಣ್ಣ ಬಂದ್ ನೋಡು, ದಿಬಿಕ್ಕು ದಬಿಕ್ಕು ಎಲ್ಲ ಐತೈತೆ. ಬರೀ ಹೆಣ ಅಲ್ಲ ಕಣ, ಜೋಡಿ ಹೆಣ, ಎರಡು, ಒಂದ್ ಗಂಡು ಒಂದ್ ಹೆಣ್ಣು. ಲೈ ಮಂಜ, ದಿಟಾ ಬೊಗಳ್ತಿದ್ಯನ್ಲ ಅಣ್ಣ. ನಿನ್ ಬುಲೆಟ್ ಹಣಗುವೆ.
ಮಂಜ, ಅಲ್ಲಿ ಯಾವ್ದೋ ಬೆದ್ರ ಬಬ್ಬೆ ಬಿದ್ದಿರ್ಬೇಕು, ನೀನ್ ಅದನ್ನ ನೋಡ್ಬಿಟ್ಟು ಎಣ ಎಣ ಅಂತ ಬಾಯಿ ಬಡ್ಕತಾ ಇದ್ಯಾ ಅಷ್ಟೇ. ಅಣ್ಣ ನಾನೇನು ನನ್ನ ಕಣ್ಣಿಗೆ ಮಾಸ್ಕ್ ಹಾಕ ಓಡಾಡ್ತೀವನೆ. ಗಂಡು ಹೆಣ್ಣು ಒಟ್ಟಿಗೆ ಜೋಡಿ ಅಕ್ಕಿ ಮಾತ್ರ ಅಲ್ಲ, ಜೋಡಿ ಹಣನೂ ಆಗ್ಬೋದು. ನೀನೇ ಬಂದು ನೋಡು. ಏನಣ್ಣ? ಲೇ ಮಂಜ, ಅದ್ಯಾವ್ದೋ ತಿಂಗಳಲ್ಲಿ ಯಾಮಾರಿಸ್ತಾರಲ್ಲ, ಹಂಗೇನಾರ ನಾನು ಯಾಮಾರಿಸ್ತಿದ್ಯಲ್ಲ? ಅಪ್ಪ ಶಿವನೇ, ಹಣದ ವಿಚಾರದಾಗೆ ಹೆಣ್ಣದ ವಿಚಾರದಾಗೆ ನಾನು ಆಟ ಆಡಕ್ಕಿಲ್ಲ. ಅಲ್ಲಿ 2 ಡೆಡ್ ಬಾಡಿ ಬಿದ್ದವೆ, ನೀನೇ ಬಂದು ನೋಡು. ನೋಡ್ತೀಯ ಹರ್ಷ, ನಮ್ ಕಡೆ ಕೈ ತೋರಿಸಿ ಡೆಡ್ ಬಾಡಿಗಳು ಅಂತಿದ್ದಾನೆ. ಆ ಕಡೆನಾ? ದಿಟ್ವಾಲು ಏನ್ಲ? ಅಣ್ಣ ಸತ್ವಾಲು ಅಂತಿಲ್ವಾ? ಗಂಡು ಹೆಣ್ಣು 2 ಡೆಡ್ ಬಾಡಿ. ಅವ್ನ್ ಪಕ್ಕ ನಮ್ಮಿಬ್ರ ಬಗ್ಗೆನೆ ಮಾತಾಡ್ತಿರೋದು ಹರ್ಷ. ಹಳ್ಳಿ ಜನ ತುಂಬಾ ಒಳ್ಳೆಯವರು ಅಂದ್ಯಲ್ಲ, ನೋಡು ನಮ್ಮಿಬ್ರನ್ನ ಅವ್ನು ಹೇಗೆ ಅಡ್ರೆಸ್ ಮಾಡ್ತಿದ್ದಾನೆ ಅಂತ. ಲೇ ಮಂಜ, ಅದೇನು ನೋಡಮ್ಮ ಬಾರ್ಲ, ಅಲ್ಲಿ ಏನು ಇಲ್ದೆ ಇರ್ಬೇಕು, ಆಮ್ಯಾಗ ನಿನ್ನೆ ಡೆಡ್ ಬಾಡಿ ಮಾಡಾಕ್ ಬಿಡ್ತೀನಿ ಅಷ್ಟೇ. ನನ್ ಮಾಡಕ್ಕೆ ಇನ್ನೇನೈತೆ? ಅನ್ನು ಮೇಡಮ್ ಬಿಟ್ಟೋದಾಗಿಂದ ಅರ್ಧ ಡೆಡ್ ಬಾಡಿ ಆಗ್ಬಿಟ್ಟಿವ್ನಿ.